टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ ಅಷ್ಟೇ ಕೊಡಗೇಹಳ್ಳಿಯಲ್ಲಿ ಆ ಬೀದಿ ನಾಯಿ ಕಚ್ಚಿ ರುದ್ರೊಬ್ರು ಬಲಿಯಾಗಿದ್ರು. ಇದಾದ್ರೂ ಕೂಡ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಬಗೆಹರಿಯದ ಕಥೆ ಆಗಿರುವಂತದ್ದು. ಸದ್ಯ ನಾನೀಗ ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ನೀಡುವಂತ ಲಾಲ್ ಬಾಗ್ ನಲ್ಲಿ ಇದೀನಿ. ಇಲ್ಲಿ ಗಮನಿಸ್ತಾ ಇದ್ರ ಸಸ್ಯಕಾಶಿ ಅಂತಾನೆ ಕರೆಸ್ಕೊಳ್ಳುವಂತ ಲಾಲ್ ಬಾಗ್ ನಲ್ಲೂ ಕೂಡ ಸಾಕಷ್ಟು ಜನರು ನಿತ್ಯ ವಾಕಿಂಗ್ ಗೆ ಬರ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ಈಗ ನಾಯಿಗಳ ದರ್ಶನ ಆಗ್ತಾ ಇರುವಂತದ್ದು. ಸದ್ಯ ಗಮನಿಸ್ತಾ ಇದ್ರ ಲಾಲ್ ಬಾಗ್ ನ ಬಂಡೆಯ ಮೇಲ್ಭಾಗದಲ್ಲೇ ಸಾಕಷ್ಟು ನಾಯಿಗಳು ಬಿಡ್ಬಿಟ್ಟಿರುತ್ತೆ. ಯಾರೇ ಬಂದ್ರು ಕೂಡ ಬೊಗಳೋದು ಹಾಗೆ ಹಿಂದೆ ಹೋಗುವಂತ ಒಂದು ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ನೆಮ್ಮದಿಯಾಗಿ ಓಡಾಡ್ಕೊಂಡು ವಾಕ್ ಮಾಡೋಕೆ ಬರೋ ಜನರು ಕೂಡ ಬೀದಿ ನಾಯಿಗಳಿಂದ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಆದ್ರೂ ಕೂಡ ಪಾಲಿಕೆ ಆಗ್ಲಿ ಇಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ ಆಗ್ಲಿ ನಾಯಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಯಾಕಂದ್ರೆ ದಿಢೀರ್ ಅಂತ ಚಿಕ್ಕ ಪುಟ್ಟ ಮಕ್ಕಳು ವಯೋವೃದ್ಧರು ಕೂಡ ಇಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾಯಿಗಳು ಆಹಾರಕ್ಕಾಗಿ ಅವ್ರ ಹಿಂದೆ ಓಡುವಂತಹ ಚಾನ್ಸಸ್ ಕೂಡ ಇಲ್ಲಿ ಕಂಡು ಬರ್ತದೆ. ಆದ್ರೂ ಕೂಡ BBMP ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡದೆ ನಿದ್ದೆಗೆ ಜಾರಿರುವಂತದ್ದು ಈಗ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ತಂದಿಟ್ಟಿದೆ. ಜೊತೆಗೆ ಇದೊಂದು ಜಾಗ ಮಾತ್ರವಲ್ಲ, ರಾಜಧಾನಿಯ ಹಲವು ಕಡೆಗಳಲ್ಲಿ ಬೀದಿ ನಾಯಿಗಳಿಂದ ಇದೇ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಯಾಕಂದ್ರೆ ಒಂದೊಂದು ಏರಿಯಾದಲ್ಲೂ ಕೂಡ ಅದರದೇ ಆದ ಗ್ಯಾಂಗ್ ಗಳನ್ನ ಕಟ್ಕೊಂಡು ನಾಯಿಗಳು ಓಡಾಟವನ್ನು ನಡೆಸ್ತಾ ಇದೆ. ಆದ್ರೆ ಬೀದಿ ನಾಯಿಗಳಿಗೆ ಬಾಡೂಟವನ್ನ ಹಾಕ್ತಿವಿ ಅನ್ನುವಂತ ಪಾಲಿಕೆ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮಾತ್ರ ಮುಂದಾಗ್ತಾ ಇಲ್ಲ. ಸದ್ಯ ಗಮನಿಸ್ತಾ ಇದ್ದೀರಾ, ಇಲ್ಲಿ ವಾಕರ್ಸ್ ಏನು ಓಡಾಡ್ತಾರೆ ಆ ಒಂದು ಜಾಗದಲ್ಲೂ ಕೂಡ ಎಲ್ಲಂದ್ರಲ್ಲಿ ನಾಯಿಗಳ ಒಂದು ಕಾಟ ವಿಪರೀತವಾಗಿರುವಂತದ್ದು. ಈ ರೀತಿ ಓಡದ ಸಂದರ್ಭದಲ್ಲಿ ಅಲ್ಲಿ ಬರುವಂತ ಚಿಕ್ಕ ಪುಟ್ಟ ಮಕ್ಕಳು ಬಾಯದಿಂದ ಎದುರುಕೊಂಡು ಹೋಗುವಂತ ದೃಶ್ಯಗಳು ಕೂಡ ಕಂಡು ಬರ್ತಿದೆ. ಜೊತೆಗೆ ಬೇಕಾಬಿಟ್ಟಿಯಾಗಿ ಎಲ್ಲಂದ್ರಲ್ಲಿ ಅಡ್ಡಾದಿಡ್ಡಿಯಾಗಿ ನಾಯಿಗಳು ಓಡಾಡ್ತಾ ಇದ್ರು ಕೂಡ ಅದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನ ಯಾರೊಬ್ಬರಾಗ್ಲಿ ಮಾಡ್ತಾ ಇಲ್ಲ. ಇದು ಒಂದ್ ರೀತಿಯಲ್ಲಿ ಲಾಲ್ ಬಾಗ್ಗೆ ಬರುವಂತ ಪ್ರವಾಸಿಗರಿಗೆ ಸಂಕಷ್ಟವನ್ನ ತಂದಿಟ್ರೆ, ಮತ್ತೊಂದು ಕಡೆಯಲ್ಲಿ ಪ್ರವಾಸಿಗರ ಜೊತೆಯಲ್ಲಿ ಇಲ್ಲಿ ಓಡಾಡುವಂತ ವಾಕರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ನಿತ್ಯ ಒಂದ್ ರೀತಿಯಲ್ಲಿ ಸಮಸ್ಯೆಯಾಗಿ ಪರಿಣಮಿಸ್ತಾ ಇರುವಂತದ್ದು. ಆದ್ರೆ BBMP ಆಗ್ಲಿ ಇಲ್ಲಿಯ ಸ್ಥಳೀಯ ಆಡಳಿತ ಆಗ್ಲಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಜೊತೆಗೆ ರಾಜಧಾನಿಯಲ್ಲಿ ಆಗ್ತಿರುವಂತ ನಾಯಿಗಳ ಸಮಸ್ಯೆ ಏನಿದೆ, ಬೀದಿ ನಾಯಿಗಳ ಕಾಟ, ಇದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಯಕ್ಕೆ BBMP ವಿಫಲ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಸದ್ಯ ಈ ಎಲ್ಲಾ ಸಮಸ್ಯೆಗಳಿಗೆ BBMP ಇನ್ನಾದ್ರೂ ಪರಿಹಾರವನ್ನ ಕೊಡುತ್ತಾ, ಜೊತೆಗೆ ಬೀದಿ ನಾಯಿಗಳ ಕಾಟಕ್ಕೆ ಏನಾದ್ರೂ ಪರಿಹಾರವನ್ನ ಹುಡುಕುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.